ಗದಗಿನ ಲಕ್ಕುಂಡಿಯಲ್ಲಿ ಮೂರನೇ ದಿನದ ಉತ್ಖನನ ಕಾರ್ಯ ಮುಂದುವರಿತಾ ಇದೆ. ಉತ್ಖನನ ಜಾಗದಲ್ಲಿ ಬೃಹತ್ ಆಕಾರದ ಹಾವು ಪತ್ತೆಯಾಗಿದೆ. ಬೃಹದಾಕಾರದ ಹಾವು, ಬಹಳ ದೊಡ್ಡ ಹಾವು ಪತ್ತೆಯಾಗಿದೆ. ಲಕ್ಕುಂಡಿ ಗ್ರಾಮದ ಜನರಲ್ಲಿ ಆತಂಕ ಜಾಸ್ತಿ ಆಗ್ತಾ ಇದೆ. ಹಾವು ಕಂಡು ಭಯಭೀತರಾಗಿದ್ದಾರೆ ಕಾರ್ಮಿಕರು. ನಿಧಿ ಸಿಕ್ಕ ಜಾಗದಲ್ಲಿ ಹಾವು ಇರುತ್ತದೆ ಎನ್ನುವ ನಂಬಿಕೆ ಕೆಲವು ಸಿನಿಮಾಗಳಲ್ಲೂ ನೋಡಿರ್ತೀವಿ. JCB ಮತ್ತು ಟ್ರ್ಯಾಕ್ಟರ್ ಚಾಲಕರ ಕಣ್ಣಿಗೆ ಹಾವು ಕಾಣಿಸಿಕೊಂಡಿದೆ. ನಿಧಿ ನೋಡಿ, ನಿಧಿಯನ್ನು ಸರ್ಪಗಳು ಕಾಯುತ್ತವೆ ಅನ್ನುವ ನಂಬಿಕೆ ಹೇಗಿದೆಯೋ ಅದು ಇಲ್ಲಿ ಹಾಗೆ ಸತ್ಯವಾಗಿ ಕಾಣಿಸ್ತಾ ಇದೆ. ನಿಧಿ ಸಿಕ್ಕ ಜಾಗದಲ್ಲಿ ಹಾವು ಪ್ರತ್ಯಕ್ಷವಾಗಿದೆ. ಜನರಲ್ಲಿ ಆತಂಕ ಮನೆ ಮಾಡಿದೆ. ಲಕ್ಕುಂಡಿ ಒಂದು ಐತಿಹಾಸಿಕ ಪ್ರದೇಶ. ಐತಿಹಾಸಿಕವಾಗಿ ಅದು ಆಳ್ವಿಕೆಯಾದಂಥ ಜಾಗ. ಅಲ್ಲಿ ನಿಧಿಗಾಗಿ ಅನೇಕ ರೀತಿಯ ಶೋಧಗಳು ನಡೆದಿದ್ದಾವೆ. ನಿಧಿ ಸಿಕ್ಕ ವ್ಯಕ್ತಿಗಳಿಗೂ ಬಹಳ ದೊಡ್ಡ ಅಪಾಯ ಆಗಿದೆ. ಮೊನ್ನೆ ಸಿಕ್ಕಂಥ ನಿಧಿ ಸರ್ಕಾರಕ್ಕೆ ನೀಡಲಾಯಿತು. ಸರ್ಕಾರ ಅದನ್ನು ತೆಗೆದುಕೊಳ್ತು. ಆದರೆ ವಿಪರ್ಯಾಸ ಅಂದರೆ ಅವರ ಕುಟುಂಬಕ್ಕೂ ಕೂಡ ಅದರ ಕೆಲವಷ್ಟು ಪಾಲನ್ನು ಕೊಟ್ಟಿದ್ದಾರೆ. ಬಟ್ ಒಂದು ಬಡ ಕುಟುಂಬಕ್ಕೂ ಕೊಡಬೇಕಾದಂಥ ಸಲ್ಲಬೇಕಾದಂಥ ಪಾಲು ಸಿಕ್ಕಿದೆ. ಇದೀಗ ಇಡೀ ಗ್ರಾಮದ ಆ ಜಾಗವನ್ನು ಉತ್ಖನನ ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಹಾವು ಪ್ರತ್ಯಕ್ಷವಾಗಿದೆ. ನಿಧಿಯನ್ನು ಹಾವುಗಳು, ಸರ್ಪಗಳು ರಕ್ಷಣೆಗಾಗಿ ನಿಂತಿರುತ್ತವೆ ಅನ್ನುವ ಸಿನಿಮಾ ರೀತಿಯಲ್ಲಿಯೇ ಇದು ಕೂಡ. ಉತ್ಖನನ ನಡೆಯುತ್ತಿರುವ ಸ್ಥಳದಲ್ಲಿ ಶಿವಲಿಂಗ ಪತ್ತೆಯಾಗಿದೆ. ಕೋಟೆ ಗೋಡೆಯಲ್ಲಿ ಪತ್ತೆಯಾಗಿದೆ ಶಿವಲಿಂಗ. ಪತ್ತೆಯಾದ ಶಿವಲಿಂಗ ಹಿತ್ತಳಿನ, ಕಂಚ, ತಾಮ್ರನ, ಬೆಳ್ಳಿಯದ್ದ ಎನ್ನುವ ಕುತೂಹಲ ಇದೆ. ಪುರಾತತ್ವ ಇಲಾಖೆ ಅಧಿಕಾರಿಗಳು ಅದನ್ನು ಪರಿಶೀಲನೆಗೆ ಒಳಪಡಿಸಿದ್ದಾರೆ. ಚಿನ್ನ ಸಿಕ್ಕ ನಂತರದಲ್ಲಿ ಉತ್ಖನನ ಮಾಡುವಂಥ ಸಂದರ್ಭದಲ್ಲಿ ಈಗ ಶಿವಲಿಂಗ ಸಿಕ್ಕಿದೆ. ನಿಜಕ್ಕೂ ಕೂಡ ಅಚ್ಚರಿ ಹುಟ್ಟಿಸ್ತಾ ಇದೆ ಈ ಎಲ್ಲ ಘಟನಾವಳಿಗಳು. ಸೊ ಹೀಗಾಗಿ ಗ್ರಾಮಸ್ಥರು ಸಹಜವಾಗಿ ಆತಂಕಗೊಂಡಿದ್ದಾರೆ. ಯಾಕಂದರೆ ಅದೇ ಗ್ರಾಮದಲ್ಲಿ ಹುಟ್ಟಿ ಬೆಳೆದಿದ್ದಾರೆ. 108 ಕಥೆಗಳನ್ನು ಆ ಗ್ರಾಮದ ಬಗ್ಗೆ ಇತಿಹಾಸವನ್ನು ಕೇಳಿರ್ತಾರೆ. ಈಗ ನೋಡಿದ್ರೆ ಅದೆಲ್ಲವೂ ಕೂಡ ಸತ್ಯ ಆಗ್ತಾ ಇದೆ. ಏನು ಅಪಾಯ ಕಾದಿದೆ ಅನ್ನುವ ರೀತಿಯಲ್ಲಿ ಆ ಗ್ರಾಮದ ಜನ ಆತಂಕಗೊಂಡಿದ್ದಾರೆ. ಅನಾವತ್ತಕ್ಕೆ ಭಯ ಭಾಳ ಬರ್ರಿ ಸರ್. ಆ ಕಡೆ ಹೋಗ್ತಾರೆ.